ನಾನೊಂದು ಒಳ್ಳೆಯ ಕಾರ್ಯಕರ್ತ ಕಾಂಗ್ರೆಸ್ಸಿನ. ಕೆಲವೊಂದು ವಿಷಯಗಳು ನಮ್ಮ ಅಧ್ಯಕ್ಷರಿಗೆ ನೀವು ಕೇಳಿದ್ದೀರಿ. ಅದಕ್ಕೆ ನಾನು ಅದರ ಮಧ್ಯಸ್ಥಿಕೆಯಲ್ಲಿ ಮಾಡಿ ನಾನು ಒಂದು 4 ಟೆಕ್ನಿಕಲ್ ಪಾಯಿಂಟ್ ಹೇಳ್ತೀನಿ. ಅದು ಎಂಥದಂತ ಹೇಳಿದರೆ, ಈ ವಿಜಯನಗರ ಕ್ಷೇತ್ರ ಏನು ಹೊಸದಾಗಿ ಆಗಿದೆ ಜಿಲ್ಲಾ. ಈ ಜಿಲ್ಲೆ ಒಳಗೆ ಹೊಸಪೇಟೆ ಒಂದು ನಮ್ಮ ಡಿಸ್ಟಿಕ್ಕಿಗೆ ಸಿರಾಜ್ ಶೇಖ್ ಅವರು ಡಿಸ್ಟಿಕ್ ಪ್ರೆಸಿಡೆಂಟ್ ಹಾಕಿದ್ದಾರೆ. ಈಗ ನಿನ್ನೆ ಹಂಪಿ ಉತ್ಸವ ಆಯಿತು. ಹಂಪಿ ಉತ್ಸವ ಒಂದು ಸಪ್ರೇಟ್ ಅದು, ಯಾಕಂದರೆ ಅದು ನಮಗೆ ಅಫಿಷಿಯಲ್, ಅದು ಸರ್ಕಾರದ ಕಾರ್ಯಕ್ರಮಗಳು. ಅದಕ್ಕೆ ನಮಗೆ ಸ್ವಲ್ಪ ಕಡಿತ ಮಾಡಿ ಹೇಳ್ತೀನಿ. ಇದರಲ್ಲಿ ನಮ್ಮ ಸಿದ್ದರಾಮಯ್ಯವರು ಪಕ್ಷದಿಂದ ಸಿದ್ದರಾಮಯ್ಯವರು ಬಂದಿದ್ದರು, ಜಮೀರ್ ಅಹಮದ್ ಅವರು ಬಂದಿದ್ದರು. ಪಾರ್ಟಿ ಪಕ್ಷದಿಂದ ಬಂದಿದ್ರಲ್ಲ, ಈ ಪಾರ್ಟಿ ಪಕ್ಷದಿಂದ ಪೋರ್ಟಗಲ್ ಪ್ರಕಾರ ನಮಗೆ ಈ ಜಿಲ್ಲಾ ಅಧ್ಯಕ್ಷ ಸಿರಾಜ್ ಶೇಖ್ ಅವರಿಗೆ ಒಂದು ಇನ್ವಿಟೇಷನ್ ಇಲ್ಲ, ಒಂದು ಸಭೆಯಲ್ಲಿ ಕರೆದಿಲ್ಲ, ಒಂದು ಯಾವುದೋ ಒಂದು ಇವರಿಗೆ ಕೆಲಸ ಮಾಡೋರು ಇವರು ಸಿರಾಜ್ ಶೇಖ್ ಅವರು ಗೋಲ್ಡ್ ಮೆಡಲಿಸ್ಟ್ ಪ್ರೆಸಿಡೆಂಟ್. MLA ಆದಾಗ ಅವ್ರು ಗೋಲ್ಡ್ ಮೆಡಲಿಸ್ಟ್ MLA ನಮ್ಮ ಕರ್ನಾಟಕ ಸರ್ಕಾರಕ್ಕೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇವರಿಗೆ ಮೆಡಲ್ ಕಳಿಸಿದವರು ಅಂತ ನನಗೆ ಭಾವನೆ ಇದೆ. ಅವ್ರು ಕಳಿಸಿದ್ದಾರೆ, ಮಾಡಿದ್ದಾರೆ. ಈ ಸಿರಾಜ್ ಶೇಖ್ನವರಿಗೆ ಇವ್ರು ಕರೆಗಣಿಸ್ಬೇಕಂತ ಹೇಳಿದರೆ, ಇದು ಜಮೀರ್ ಅಹಮದ್ ಖಾನ್ ಏನು ಮಾಡಿದ್ರು, ಅವರು ನಮ್ಮ ಸಿರಾಜ್ ಶೇಖ್ ಅವರಿಗೆ ಬೊಮ್ಮನಹಳ್ಳಿಗೆ ಕರೆದಿದ್ರು. ಮೊದಲನೇ ಸಾಲವಾಗಿ ಹೊಸಪೇಟೆಗೆ ಬಂದರು ಸಿರಾಜ್ ಶೇಖ್ ಅವರು. ಬಂದಾಗ ಇವರು ಸಿರಾಜ್ ಶೇಖ್ ಅವರು ಅವ್ರ ಕಾರ್ನಾಗ ಕೂತ್ಕೊಂಡು ಬೊಮ್ಮನಹಳ್ಳಿಗೆ ಹೋದ್ರು. ಯಾರ ಕಾರ್ನಾಗ? ಜಮೀರ್ ಅಹಮದ್ ಖಾನ್ ಅವರ ಕಾರ್ನಾಗ ಕುಂತ್ಕೊಂಡು ಬೊಮ್ಮನಹಳ್ಳಿಗೆ ಹೋದ್ರು. ಅಲ್ಲಿ ಬೊಮ್ಮನಹಳ್ಳಿಗ ಸಿಚುವೇಶನ್ ಏನಾಗಿದೆ, ಅವರ ಆಪ್ತ, ಅವ್ರ ಫ್ರೆಂಡ್, ಅವರು ಭೀಮಾ ನಾಯಕ್ ಅವರು ಅಲ್ಲಿ ಅವ್ರ ಫಾಲೋವರ್ಸ್ ನಿಂತ್ಕೊಂಡು ಇವರಿಗೆ 100-150 ಮಂದಿ ಅಲ್ಲಿ ಕಲೆ ಬಿದ್ದು ಸಿರಾಜ್ ಶೇಖ್ ಅವರಿಗೆ ಅವಮಾನ ಮಾಡಿದ್ರು. ಯಾರು ಮಾಡಿದ್ರು? ಜಮೀರ್ ಅಹಮದ್ ಖಾನ್ ಅವ್ರು ಮಾಡಿದ್ರು. ಇವ್ರಿಗೆ ಇಲ್ಲಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಅವ್ರ ಭೀಮನಾಯಕ್ ಅವರ ಕಾರ್ನಾಗ ಕುಂತ್ಕೊಂಡು ಹೋಗ್ಬಿಟ್ರು. ಇದು ಪದ್ಧತಿನಾ? ಪಕ್ಷದ ಪದ್ಧತಿನಾ? ಮರ್ಯಾದೆ ಉಳಿಸ್ಕೋಬೇಕು ಪಕ್ಷಕ್ಕೆ. ಆಮ್ಯಾಗ ನಾನು ಹೈಕಮಾಂಡಿಗೆ ವಿಡಿಯೋ ಜೊತೆಗೆ ಇದ್ರ ಜೊತೆಗೆ ಮಾತಾಡಿದೆ. ಈಗ ನಮ್ಮ ಸ್ನೇಹಿತ ಆದ ಒಬ್ಬ TB ಡ್ಯಾಮಿಂದ ರಮೇಶ್ ಅಂತ ಹೇಳಿ ಅವರು ಹೈಕಮಾಂಡ್ಗೆ ಮಾತಾಡಿದ್ದೆ. ಆ ಹೈಕಮಾಂಡ್ನವರು ಯಾರು ಅಂದರೆ ಸಲೀಂ ಅಹಮದ್ಗೆ ಮಾತಾಡಿದೆ ನಾನು. ಸಲೀಂ ಅಹಮದ್ಗೆ ಮಾತಾಡಿದ್ಮ್ಯಾಗ ಇವರು ವೈರಲ್ ಮಾಡಿದ್ರು. ಕನಿಷ್ಠ ಒಂದು 10,000 ಮಂದಿಗೆ ವೈರಲ್ ಮಾಡಿದ್ರು. ಆ ಸಿರಾಜ್ ಶೇಖಿಂದು ಮತ್ತು ಜಮೀರ್ ಅಹಮದ್ ಬಿಟ್ವೀನ್ ಇಂದು ಮಧ್ಯಸ್ಥಿಕೆ ಏನಿದೆ. ಈಗ ನಾನು ಹೇಳೋದೇನಂತ ಹೇಳಿದರೆ, 1-2 ಪ್ರಶ್ನೆ ಒಳಗೆ ಒಂದು ಟೆಕ್ನಿಕಲ್ ಪಾಯಿಂಟ್. ಈಗ ಮುಂದೆ MP ಎಲೆಕ್ಷನ್ ಬರ್ತಾ ಇದೆ. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು ಇವರು 20 ಕ್ಯಾಂಡಿಡೇಟ್ಗೆ ಗೆಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ. 20 ಕ್ಯಾಂಡಿಡೇಟ್ಸ್ಗೆ ಗೆಲ್ಲಿಸ್ತೀನಿ ಅಂತ ಹೇಳ್ತಿದ್ದಾರೆ. ಕ್ಯಾಂಡಿಡೇಟ್ಸ್ಗೆ ಗೆಲ್ಲಿಸ್ತೀವಿ ಅಂತ ಹೇಳಿದ್ಮ್ಯಾಗ ಈ ಡಿಸ್ಟಿಕ್ ಪ್ರೆಸಿಡೆಂಟ್ಗೆ ರೆಕ್ಟಿಫೈ ಮಾಡಿದ್ರೆ ಟೆಕ್ನಿಕಲ್ ಪಾಯಿಂಟ್ನಾಗ ನಿಮ್ಗೆ ಬರ್ತಿದ್ದು, ಇವರು ಮಾಡಲಿದ್ರೆ ನಾವು ಹೆಂಗೆ ಗೆಲ್ಲಿಸ್ಬೇಕು MP ಎಲೆಕ್ಷನ್?